ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ 11 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ ಬಳುಗಿ ಗ್ರಾಮ. ಈ ಬಳುಗಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳುಗಿ. ಈ ಶಾಲೆಯ ಅವ್ಯವಸ್ಥೆಯ ಕುರಿತು ನನಗೆ ಮಾಹಿತಿ ತಿಳಿದಾಗ, ಆ ಸ್ಕೂಲಿಗೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಕುರಿತು ನಾನು ಅಲ್ಲಿರ್ತಕ್ಕಂಥ ಟೀಚರ್ಸ್ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಕೇಳಿದಾಗ ಹೇಳ್ತಕ್ಕಂಥ ಮಾತು ಎಂಥದ್ದು ಅಂತಂದ್ರೆ, ಮಹಿಳಾ ಟೀಚರ್ಸ್ 5 ರಿಂದ 6 ಜನ ಮಹಿಳಾ ಟೀಚರ್ಸ್ ಇದ್ದಾರೆ. ಟೋಟಲ್ ಮಕ್ಕಳು 782 ಮಕ್ಕಳು. ಅದರಲ್ಲಿರ್ತಕ್ಕಂಥದ್ದು ಮಹಿಳಾ ಮಕ್ಕಳು ಎಷ್ಟು ಅಂತಂದ್ರೆ 132 ಮಕ್ಕಳು. ಅಲ್ಲಿ 1 ರಿಂದ 7ನೇ ತರಗತಿ ಮಕ್ಕಳು. 1 ರಿಂದ 7ನೇ ತರಗತಿ ಮಕ್ಕಳು ಅಂತಂದ್ರೆ ದೊಡ್ಡ ಮಕ್ಕಳೇ. 7ನೇ ತರಗತಿ ಮತ್ತು 6ನೇ ತರಗತಿ ಅಂತಕ್ಕಂಥ ದೊಡ್ಡ ದೊಡ್ಡ ಮಕ್ಕಳೇ ಅಲ್ವಾ. ಅಧಿಕಾರಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರು ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಅಲ್ವಾ. ಹೆಣ್ಮಕ್ಳಿಗೆ ವ್ಯವಸ್ಥಿತವಾದ ಶೌಚಾಲಯ ಬೇಕಲ್ವಾ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಟೀಚರ್ಸ್ ಯಾರು? ಅವರು ಕೂಡ ಹೆಣ್ಮಕ್ಳೇ ಅಲ್ವಾ. ಅವರಿಗೆ ಯಾಕೆ ಇಲ್ವಾ ವ್ಯವಸ್ಥಿತವಾದ ಶೌಚಾಲಯ? ಅವರು ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಹಳೆ ಕೊಠಡಿ ಇದೆ, ಆ ಹಳೆ ಕೊಠಡಿಯನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಶೌಚಾಲಯಕ್ಕೆ ಬಳಕೆ ಮಾಡ್ತಾ ಇದೀವಿ ಅಂತ. ಮಕ್ಳು ಕೇಳಿದ್ರೆ ಮಕ್ಳು ಏನ್ ಹೇಳ್ತಾ ಇದ್ದಾವೆ, ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಗಬ್ಬ ವಾಸನೆ ಎದ್ದು ಉಳಿತಾ ಇದೆ, ನಮ್ಗೆ ಅಲ್ಲಿ ಹೋಗಕ್ಕಾಗಲ್ಲ, ನಾವೇನ್ ಮಾಡ್ತೀವಿ ಅಂತಂದ್ರೆ ರಾಜ್ಯ ಹೆದ್ದಾರಿ ದಾಟ್ಕೊಂಡು ನಾವು ಮನೆಗೆ ಹೋಗ್ತೀವಿ, ಆದ್ರೂ ಭಯ ಆಗುತ್ತೆ, ಗಾಡಿಗಳು ಬರ್ತವೆ. ಇದು ನಮ್ಮ ತಾಲೂಕಿನ ರಾಜಕಾರಣಿ ಮತ್ತು ಅಧಿಕಾರಿಗಳಿಗೆ ಇದು ನಾಚಿಕೆಗೇಡಿನ ಸಂಗತಿನೇ ಅಲ್ವಾ. ಯಾಕಂದ್ರೆ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದ ಶೌಚಾಲಯ ಇಲ್ರಿ, ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ. ಒಂದು ಕಡೆ ಶೌಚಾಲಯ ಸಮಸ್ಯೆ ಆದ್ರೆ, ಇನ್ನೊಂದು ಕಡೆ ಮಕ್ಕಳಿಗೆ ಕುಳಿತುಕೊಂಡು ಪಾಠ ಬೋಧನೆ ಮಾಡಕ್ಕೆ ವ್ಯವಸ್ಥಿತವಾದ ಕೊಠಡಿಗಳಿಲ್ಲ. ಶಿಕ್ಷಕ ಸ್ಟಾಫ್ ಇದೆ, ಕೆಲವೊಂದು ಕಡೆ ಏನಿದೆ ಅಂತಂದ್ರೆ ಶಿಕ್ಷಕ ಸ್ಟಾಫ್ ಇಲ್ಲದೆ ಮಕ್ಕಳು ಪರದಾಡ್ತಕ್ಕಂಥ ವ್ಯವಸ್ಥೆ. ಆ ಸ್ಕೂಲಲ್ಲಿ ಹಾಗಿಲ್ಲ, ಎಲ್ಲಾ ಶಿಕ್ಷಕ ಸ್ಟಾಫ್ ಇದೆ. ಮಕ್ಕಳಿಗೆ ಪಾಠ ಬೋಧನೆ ಮಾಡಕ್ಕೆ ಕೊಠಡಿಗಳಿಲ್ಲ. ಒಂದು ನಲಿಕಲಿ ಬಳಕೆ ಮಾಡ್ತಿದ್ರೆ, ಇನ್ನೆರಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳಿಗೆ ಪಾಠ ಬೋಧನೆ. 1 ರಿಂದ 7ನೇ ತರಗತಿ ಮಕ್ಕಳು 782 ಮಕ್ಕಳು ಎಲ್ಲಿ ಪಾಠ ಬೋಧನೆ ಮಾಡ್ಬೇಕು ಅವರು? ಈ ಹಿಂದೆ ಆ ಸ್ಕೂಲ್ ಬಿದ್ದಿರ್ತಕ್ಕಂಥ ವ್ಯವಸ್ಥೆ ಅಂತ IAS ಅಧಿಕಾರಿಗಳು ಮತ್ತು ಮಾಧ್ಯಮಗಳು ಕೂಡ ಬಂದು ಭೇಟಿ ಕೊಟ್ಟಿರ್ತಕ್ಕಂಥದ್ದು ವರದಿ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾವೆ ಮಕ್ಕಳು. ಹಾಗಾದ್ರೆ ಆ ವರದಿಯಿಂದ ಆಗಿದ್ದಾದ್ರೂ ಬದಲಾವಣೆ ಏನು? ಅಲ್ಲಿ ಶಿಕ್ಷಕರು ಕೇಳಿದ್ರೆ ಏನ್ ಹೇಳ್ತಾರೆ, ಇಲ್ಲ ಆಗಿದೆ ಅಂತ ಹೇಳ್ತಾ ಇದ್ರೆ, ನಮ್ಗೆ ರೈಟಿಂಗ್ ಅಲ್ಲಿ ಯಾವ್ದು ಬಂದಿಲ್ಲ. ಇನ್ನು ರೈಟಿಂಗ್ ಅಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಏನು? ಇನ್ನು ಆ ಸ್ಕೂಲು ಹ್ಯಾಂಡ್ ಓವರ್ ಆಗಿಲ್ಲ ಅಂತಾನೆ ಅರ್ಥ. ಯಾಕೆ ಹ್ಯಾಂಡ್ ಓವರ್ಗೆ ತಗೋತಾ ಇಲ್ಲ? ಮಕ್ಕಳಿಗೆ ಏನಾದ್ರೂ ಅನಾಹುತ ಆಗ್ಬೇಕಾ? ಅಲ್ಲಿ ಪಾಯ ನೋಡ್ರಿ, ನಿಜಕ್ಕೂ ನೋಡಿದ್ರೆ ಆ ಪಾಯನ ಬಿದ್ದೋಗಿದೆ. ಆ ಪಾಯ ಬಿದ್ದಿರ್ತಕ್ಕಂಥದ್ದು ಮೇಲ್ಛಾವಣಿ ಬೀಳೋದು ಎಷ್ಟು ಸಮಯ? ಅದೇ ಕೊಠಡಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಆ ಕೊಠಡಿಗಳಿಗೆ ಬಾಗಿಲಿದ್ದಾವೆ, ಬಾಗಿಲು ಇದ್ದು ಇಲ್ಲದಂತಿದ್ದಾವೆ. ಶಿಕ್ಷಕರು ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿ ನೈಟ್ ಅಲ್ಲಿ ಬಂದು ದುಶ್ಚಟಗಳನ್ನು ಮಾಡ್ತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾರೆ, ಇಲ್ಲೇ ಬಿಟ್ಟು ಹೋಗಿಸಾಕ್ ಹೋಗ್ತಾರೆ, ಪೂರ್ಣ ಗಲೀಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಕೂಲ್ ಅನ್ನೋದು ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನಗಳಿಗೆ ನೀವು ಅನುದಾನ ಕೊಡ್ತೀರಿ, ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತೀರಿ, ಯಾಕೆ ಸ್ಕೂಲ್ ಅಭಿವೃದ್ಧಿ ಮಾಡಕ್ಕಾಗಲ್ವಾ? ಅಲ್ಲಿ ಕಲ್ತಕ್ಕಂಥ ಮಕ್ಕಳು ಯಾರ್ದು? ಬಡವರದು ಮತ್ತು ಕೂಲಿ ಕಾರ್ಮಿಕರದು. ಅಧಿಕಾರಿ ಮತ್ತು ರಾಜಕಾರಣಿಗಳ ಮಕ್ಕಳಲ್ವಲ್ಲ. ಹಾಗಾಗಿ ಅಷ್ಟೊಂದು ನಿರ್ಲಕ್ಷ್ಯನ. ಒಂದ್ ವೇಳೆ ನಿಮ್ ಮಕ್ಕಳು ಕಲ್ತಾ ಇರ್ತಕ್ಕಂಥ ಸ್ಕೂಲಲ್ಲಿ ಅದೇ ವ್ಯವಸ್ಥೆ ಇದ್ರೆ ನೀವು ಹಾಗೆ ಬಿಡ್ತಾ ಇದ್ರಾ? ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಮತ್ತು SDMC ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ಅವರೇ, ನೀವೇನ್ ಮಾಡ್ತಾ ಇದ್ದೀರಿ? SDMC ಅಧ್ಯಕ್ಷ ಎದಕ್ಕೆ ಬೇಕು? ಅಲ್ಲಿ ಸ್ಕೂಲ್ ಅನ್ನು ಕಟ್ಟುನಿಟ್ಟಿನ ವ್ಯವಸ್ಥೆಯಲ್ಲಿ ನಡ್ಸ್ಕೊಂಡು ಹೋಗ್ಲಿ ಅನ್ನೋದಕ್ಕೆ. ಹಾಗಾದ್ರೆ ನೀವೇನ್ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ? ಕಳೆದ ಮಳೆಗಾಲಿನಲ್ಲಿ ಅದು ಛತ್ ಬಿದ್ದಿರ್ತಕ್ಕಂಥದ್ದು. ಇನ್ನು ಯಾಕೆ ಅಷ್ಟೊಂದು ನಿರ್ಲಕ್ಷ್ಯ? ಇದು BO ಅವ್ರ ಗಮನಕ್ಕೆ ಇರ್ಬೋದಲ್ಲ. ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ IAS ಅಧಿಕಾರಿಗಳು ಬಂದು ಭೇಟಿ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಇದು ತಮ್ಮ ಗಮನಕ್ಕೆ ಇರ್ಬೇಕಲ್ಲ. ಇವತ್ತು ಆ ಒಂದು ಶಾಲೆಗೆ ಸಂಬಂಧಪಟ್ಟಂತ CRP ಅವರು ಪ್ರತಿ ತಿಂಗಳು ಏನ್ ವರದಿ ಕೊಡ್ತಾ ಇದ್ದೀರಿ? ಸ್ಕೂಲ್ ವ್ಯವಸ್ಥಿತವಾಗಿದೆ ಅಂತ ವರದಿ ಕೊಡ್ತಾ ಇದ್ದೀರಾ? ಆ ಸ್ಕೂಲ್ ಬ್ಯಾಕ್ ಸೈಡ್ ಅಲ್ಲಿ ನೋಡ್ರಿ, ತಲೆ ಎತ್ತರಕ್ಕೆ ಗಿಡಗಂಟಿ ಬೆಳೆದು ನಿಂತಿದೆ. ವಿಂಡೋ ಅಲ್ಲಿ ನೋಡಿದ್ರೆ ವಿಂಡೋಕ್ಕಿಂತ ಹೆಚ್ಚಿಗೆ ಹೈಟ್ ಅಲ್ಲಿ ಗಿಡಗಂಟಿ ಬೆಳೆದು ನಿಂತಿದೆ. ಒಂದು ವೇಳೆ ಆ ಗಿಡಗಂಟಿಗಳ ಮೂಲಕ ವಿಷ ಜಂತುಗಳು ಬಂದು ಮಕ್ಕಳಿಗೆ ಏನಾದ್ರೂ ಅನಾಹುತ ಆಗಿದ್ರೆ ಅದಕ್ಕೆ ಹೊಣೆಗಾರರು ಯಾರು? ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಲ್ವಾ? ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನೀವು ಕೂಡ ಒಬ್ರು ಮಹಿಳೆಯರು. ಅಲ್ಲಿ ಮಹಿಳಾ ಶಿಕ್ಷಕರಿಗೆ ವ್ಯವಸ್ಥಿತವಾದ ಶೌಚಾಲಯ ಇಲ್ರಿ, ತಾವು ಗಮನ ಹರಿಸ್ಬೇಕಲ್ಲ. ಆ ಶೌಚಾಲಯ ಇದೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಶಿಕ್ಷಣ ಪ್ರೇಮಿ ಅಂತ ಹೇಳ್ಕೊಂಡು ನಮ್ಮ ಅಫಜಲಪುರ ತಾಲೂಕಿನ ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಯಾಕೆ ಆ ಬಳುಗಿ ಗ್ರಾಮ ಅಂತಂದ್ರೆ ತಾಲೂಕಿನ ಕಟ್ಟ ಕಡೆ ಗ್ರಾಮ, ಗಡಿ ಗ್ರಾಮ ಅಂತ ಹೇಳಿ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನ್ ಹೇಳ್ತೀರಿ ಅಂತಂದ್ರೆ ಕನ್ನಡವನ್ನು ಉಳಿಸೋಣ ಅಂತ ಹೇಳ್ತಿದ್ರಿ. ಕನ್ನಡ ಸ್ಕೂಲ್ಗಳಿಗೆ ವ್ಯವಸ್ಥಿತ ಕೊಠಡಿಗಳಿಲ್ಲ. ಇವು ಏನ್ ಸ್ಕೂಲ್ಗಳನ್ನು ಉಳಿಸ್ತೀರಿ? ಕನ್ನಡ ಏನ್ ಉಳಿಸ್ತೀರಿ? ಕನ್ನಡ ಶಾಲೆ ಉಳಿಬೇಕು ಅಂತಂದ್ರೆ ಸುವ್ಯವಸ್ಥಿತವಾದ ಶಾಲಾ ಕೊಠಡಿಗಳು ಬೇಕು, ಶಿಕ್ಷಕರು ಬೇಕು, ಶೌಚಾಲಯ ಬೇಕು, ಮಕ್ಕಳಲ್ಲಿ ಪಾಠ ಬೋಧನೆ ಮಾಡಕ್ಕೆ ವ್ಯವಸ್ಥಿತವಾಗಿ ಕುಳಿತುಕೊಂಡು ಎಲ್ಲಾ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆನೇ ಇಲ್ಲ ಅಂತಂದ್ರೆ ಕನ್ನಡ ಶಾಲೆ ಉಳಿಯೋದು ಹೇಗೆ? ಬರೀ ಮಾತಲ್ಲಿ ಹೇಳಿದ್ರೆ ಸಾಕಾಗುತ್ತಾ? ತಾಲೂಕಿನ ದಂಡಾಧಿಕಾರಿಗಳು ತಮ್ದು ಕೂಡ ಜವಾಬ್ದಾರಿನೇ ಅಲ್ವಾ ಇದು? ಆ ಸ್ಕೂಲಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಲ್ವಾ ತಾವು?
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಶಿಕ್ಷಕರು ಹೇಳ್ತಕ್ಕಂಥ ಮಾತು ಎಂತದ್ದು, ಅಲ್ಲಿ ಶಾಲಾ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಬಳೂರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಶಾಲೆಯ ಮಕ್ಕಳು ಅಂದರೆ ಶಾಲೆ ಮಕ್ಕಳು ಇದ್ದಾವೆ. ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನದ ಅಂತಂದ್ರೆ ಆ ಮಕ್ಕಳಲ್ಲೇ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಸರೋಜ್. ಅಮ್ಮ, ಇಲ್ಲಿ ಸಮಸ್ಯೆ ಏನದ ನಿಮಗೆ? ಶೌಚಾಲಯ ಪ್ರಾಬ್ಲಮ್ ಅದ. 30 ಹೆಣ್ಮಕ್ಳು ಅಲ್ಲೇ ಹೋಗ್ತಾರೆ. ನೀರಿನ ವ್ಯವಸ್ಥೆ ಅದು ಒಂದೇ ಶೌಚಾಲಯ ಅದ. ನಾವು ಅಲ್ಲಿ ಶೌಚಾಲಯ ಹೊಲಿಸುತ್ತೆ, ನಾವು ಮನೆಗೆ ಹೋಗ್ತೀರಿ. ಇಲ್ಲೆಲ್ಲ ರೋಡ್ ಬರ್ತದಲ್ಲಮ್ಮ, ಇಲ್ಲಿ ಮಧ್ಯದ ಇಲ್ಲಿ ಹೋಗ್ಬೇಕಾದ್ರೆ ಎದ್ರಿಗೆ ರೋಡ್ ಅದಲ್ಲ, ಗೇಟ್ ಎದ್ರಿ ಹೆಂಗೆ ಹೋಗ್ತೀರಿ ನೀವು? ಅಂದೂರು ಹೋಗ್ತಾರೆ, ಅಂಜಿಕೆ ಬರ್ತದೆ. ಮತ್ತು ಸಾಲಿಗಳು ಬೀಳ್ತಾವ್ರಿ. ಸಾಲಿಗಳು ಬೀಳೋ ವ್ಯವಸ್ಥೆ ಯಾವದಾವ? ಮಳೆಗಾಲದಾಗ ಈಗ ಮಳೆಗಾಲದಾಗ ಸೋರ್ತದ. ಒಂದೊಂದ್ಸಲ ಬಿದ್ದದ ಬೇರೆ ತಲೆ ಮೇಲೆ. ಯಾರ ತಲೆ ಮೇಲೆ ಬಿದ್ದದ? ಇಲ್ಲ, ಏನೋ ತೂತ ಬಿದ್ದಿಲ್ರಿ, ಬೆಳೆ ಬಿದ್ದದ. ಅಂದ್ರೆ ಸ್ಕೂಲ್ ಬಿದ್ದದ. ಯಾವ ರೂಮ್ನಾಗಿತ್ತು? ಆ ಕ್ಲಾಸ್ 7ನೇ ಕ್ಲಾಸ್. ಅಂದ್ರೆ ಇಲ್ಲಿ ಏನು ಬಿಯೋರು ಅವಾಗ ಬಿದ್ದಾಗೆಲ್ಲ ಟೀಚರ್ ಇಲ್ಲಿ ಯಾರು ಬಂದಿದ್ರ? ಇಲ್ಲಿ ಬಂದ್ ಹೋಗಿದ್ದಾರೆ, ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದಾರ, ಏನೂ ಮಾಡಿಲ್ಲ, ಇಲ್ಲಿವರೆಗೆ ಏನೂ ಆಗಿಲ್ಲ. ನಮ್ಮ ವಾಹಿನಿ ಮೂಲಕ ನೀವು ಬಿಒ ಅವರಿಗೆ ಆಗತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ನಮಗೆ ಶಾಲೆಯ ಸೋರು ಬಿತ್ತದ್ರಿ, ಮತ್ತು ನೀರಿನ ವ್ಯವಸ್ಥೆ ಇಲ್ರಿ, ಬಾತ್ರೂಮ್ ಎಲ್ಲ ಹೊಲಸವರಿ, ಶಾಲಿ ಮಳೆಗಾಲದಾಗೆಲ್ಲ ಸೋರ್ತದ್ರಿ, ಅದಕ್ಕೆ ಶಾಲಿ ಒಂದು ಕಟ್ಟಿಸ್ಕೊಡ್ರಿ. ಶಾಲಿ ಮತ್ತು ಶೌಚಾಲಯ ನಿರ್ಮಾಣ ಮಾಡಿಕೊಡ್ಬೇಕು. ನಾವು ಲೇಡೀಸ್ ಸ್ಟಾಫೇ ಜಾಸ್ತಿ ಆಗಿವ್ರಿ. ಈಗೆಲ್ಲ ಈ ಕುತ್ತೇಳಗೆ ಈಗೆಲ್ಲ ನಮ್ಗೆ ಅಸ್ತ ಆಗಿರುತ್ತೆ. ಸುಮ್ಮನೆ ಎಷ್ಟು ಅಲ್ಲಿ ಗಲೀಜಾಗಿರ್ತಾರೆ, ತೊಂದರೆ ಆಗ್ಲಿರುತ್ತೆ. ಮೇಡಮ್ ಮಾಡಿಸ್ಕೊಡ್ತೀವಿ. ಅಲ್ಲೇ 280 ಜಾಸ್ತಿ ಅದಾರೆ. ಅವು ಹುಡುಗಿಯರೆಲ್ಲ ಎಲ್ಲಿ ಶೌಚಾಲಯ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ ಮೇಡಮ್? ಅಲ್ಲೇ ಹೋಗ್ತಾರೆ. ಹೈಟೆಕ್ ಶೌಚಾಲಯ ಅಂತ ಏನಿದೆ? ನೀರಿನ ವ್ಯವಸ್ಥೆ ಹೆಂಗಿದೆ ಮೇಡಮ್? ತೊಂದರೆ ಆಗ್ತದಲ್ಲ ಮತ್ತೆ ಹಂಗಂದ್ರೆ ನೀರಿನ ಪ್ರಾಬ್ಲಮ್ ಅದ ಅಂತ ಹೇಳಿದೇವ್ರಿ. ಮತ್ತೆ SDMC ಅಧ್ಯಕ್ಷರಿಗೆ ಇಲ್ಲಿದವರು ಏನಾದ್ರು ಅಂದ್ರೆ ಶಿಕ್ಷಕರು, ಮುಖ್ಯ ಶಿಕ್ಷಕರು ಏನಾದ್ರು ಮನೆ ಪತ್ರ ಏನಾದ್ರು ಕೊಟ್ಟಿದ್ದಾರೆ ಮೇಡಮ್? ಮೇಡಮ್ ಅಷ್ಟು ಕೊಟ್ಟಾರೆ ಮೇಡಮ್. ಪಂಚಾಯತಿ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳ್ಯಾರ. ಇನ್ನೂ ಅವರು ಎಷ್ಟು ದಿನ ಆಯ್ತು ಮೇಡಮ್ ಕೊಟ್ಟು? ನಾವು 1 ವರ್ಷ ಚಾರ್ಜ್ದಾಗೂ ಕೊಟ್ಟಿವಿ ಪಂಚಾಯತಿ. ಈಗ HM ಬಂದ್ರೂ ಕೊಟ್ಟಾರೆ. ಅವ್ರ ಅಧ್ಯಕ್ಷರು ಇಲ್ಲಿ ಹಿಂದಿನ ಸೈಡ್ ಮಾಡಿಸ್ಕೊಡ್ತೀನಿ ಅಂದ್ರೆ ಮಕ್ಕಳ ಸಲುವಾಗಿ ಇನ್ನೂ ಮಾಡಿಸ್ಕೊಟ್ಟಿಲ್ಲ. ಅದು ನಾವು ಯೂಸ್ ಮಾಡೋದ್ರಿಂದ ಸ್ಮೆಲ್ಲಿಗಾಗಿ ನಾವು ಯಾರು ಮಕ್ಕಳೇ ಎಲ್ಲೇ ಹೋಗ್ತಾರೆ ವ್ಯವಸ್ಥೆನೇ ಮಾಡ್ಕೊಂಡು ಗಲೀಜ್ರಿ. ನೀರು ಇರ್ಲಾರ್ದಕ್ಕೆ ಮಕ್ಕಳೆಲ್ಲ ಭಾಳ ಗಲೀಜು ಮಾಡಿಸಿ. ಹಾಗಾಗಿ ಮಕ್ಕಳಿಗೆ LCT ಶಿಕ್ಷಕರಿಗೆ ಮತ್ತು 5th 6th 7th ಹೆಣ್ಣು ಹುಡುಗಿಯರು ಜಾಸ್ತಿ ಅದ ಕೊಟ್ಟಾರ್ರಿ ಮೇಡಮ್. ಅದೇ ಪಂಚಾಯತಿ ಕಡೆಯಿಂದೇ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಹೇಳಿದ ಅಧ್ಯಕ್ಷರಿಗೆ ರಮೇಶ್ ಅವರಿಗೂ ಹೇಳ್ಯಾರ್ರಿ, ಮಾಡಿಸ್ಕೊಡ್ತೀವಿ ಅಂದರು. PDOನು ಹೇಳಿದ್ರಿ, ಅವ್ರೂ ಮಾಡಿಸ್ಕೊಡ್ತೀನಿ ಅಂತ 1 year ಆಯ್ತು ಹೇಳ್ತಾನೆ. ಆದ್ರಿಂದ ಯಾವ ಸೌಲಭ್ಯನೂ ಮಾಡಿಕೊಡ್ತೀವಿ. ಇದು ಭಾಳ ಸಮಸ್ಯೆ ಮಕ್ಕಳಿಗೂ ಅದ ರೀ. ಈಗ ಅವೆಲ್ಲ ದೊಡ್ಡ ಮಕ್ಕಳಾಗಿ ನಮ್ಮಲ್ಲಿ ಬಂದು ಹೇಳ್ಕೊಂಡ್ರೆ ಮಾಡಕ್ಕೆ ಹೋಗೋ ಮಕ್ಕಳು ನೀರಿನ ಪ್ರಾಬ್ಲಮ್ದಿಂದ ಎಷ್ಟೋ ಸಲ ಮನೆ ಕೊಟ್ಕೊಂಡಿದ್ದೀವಿ. ನೀರಿನ ಪ್ರಾಬ್ಲಮ್ ರೀ. ಮತ್ತು ಟೀಚರ್ ಇಡೀ ದಿನ ನಾವು ಬೆಳಗ್ಗೆ 9 ಗಂಟೆಗೆ ಬಂದವ್ರಿ, ಸಾಯಂಕಾಲ 4 ತನಕ. ಲೇಡೀಸ್ಗೆ ಹಂಗೆ ಪ್ರಾಬ್ಲಮ್ ಆಗ್ತದೆ, ಮಕ್ಕಳಿಗೂ ಆಗಿರುತ್ತೆ. ದಯಮಾಡಿ ನಮ್ಗೆ ಅದು ಒಂದೇ ಸಮಸ್ಯೆ ಬಗ್ಗೆ ಕೊಡ್ತಾರೆ ರೀ. ಮಂತ್ಲಿ ರಿಪೋರ್ಟ್ ಹಾಕ್ತಾರೆ. ಶೌಚಾಲಯ ಮಾಡ್ತಾರೆ. ಅವರು ಇಲ್ಲಿ ಬಂದು ಏನಾದರೂ ಇದ್ರ ಬಗ್ಗೆ ಬರ್ಕೊಂಡು ಹೋಗ್ತಾರೆ. 2 ಸಲ ಬಂದಾಯ್ತು. ಸ್ಟಾಫಿಗೆ ಸಪ್ರೇಟ್ ಇಲ್ಲತ್ನೂ ಹೇಳಿವ್ರಿ. ಮಕ್ಕಳು ನಾವು ಕಲ್ತಾಗ ಒಂದೇ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ ರೀ. ಬರ್ಕೊಂಡು ಹೋಗ್ತಾರೆ. ಪ್ರತಿ ತಿಂಗಳು ಬರ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ಹಾಕಿಸ್ತೀವಿ. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ನೋಡೀವಿ, ತಮ್ಮ ಗಮನಕ್ಕೂ ಕೂಡ ತಾವು ಶಿಕ್ಷಕರಿಗೆ. ಹಾಗಾಗಿ ಈ ನಮ್ಮ ವಾಹಿನಿ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬಗ್ಗೆ? ಮೇಡಮ್ರು ಈಗಾಗಲೇ ಬಂದು 3 ತಿಂಗಳಾಯಿತು. ಎಲ್ಲ ಅಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು, ಸಾಕಷ್ಟು ಗ್ರಾಮ ಪಂಚಾಯತಿ ಎಲ್ಲರೂ ಬಂದು ಹೋಗ್ಯಾರಷ್ಟೇ. ವಿನಃ ಅದು ಕೆಲಸ ಆಗಬೇಕು ಅಂದ್ರೆ ನಾನು ಕೂಡ ಒಂದು ಸ್ವಲ್ಪ ಪತ್ರ ಮುಖಾಂತರ ವ್ಯವಹಾರ ಮಾಡೀನಿ. ಈಗಿರೋದೇ ನನ್ನ ಹತ್ತಿರ 4 ರೂಮು ಒಳ್ಳೆಯವು. ಇನ್ನು ನನಗೆ 3 ರೂಮ್ ಆದರೂ ಕನಿಷ್ಠ ಮಕ್ಕಳನ್ನು ನಾನು ಒಂದು ಪ್ರಗತಿ ಅಂತ ಮಾಡಬೇಕನ್ನೋ ಆಸೆ ಅದ. ಅದಕ್ಕೆ ಆ ಮಕ್ಕಳನ್ನು ನಾನು ಟೀಚರ್ ಸ್ಟಾಫ್ ತುಂಬ ಒಳ್ಳೆಯದ. ಟೀಚರ್ಸ್ನು ಎಲ್ಲ ನಮಗೆ ಸಫಿಸಿಯೆಂಟ್ ಅದ, ಏನು ಕೊರತೆ ಇಲ್ಲ. ಸೊ 4 ರೂಮನ್ನು ನಮಗೀಗ ತುರ್ತಾಗಿ ಅವಶ್ಯಕತೆ ಅಂತ ನನ್ನ ಅನಿಸಿಕೆ ಮೇಡಮ್. ಅದು ಅಂದರೆ 4 ರೂಮ್ ನಿಮ್ಗೆ ಬೇಕು. ಸರ್ ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಭೀಮಣ್ಣ ಪೂಜಾರಿ, ಬಳೂರು ರೀ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮಾದರಿ ಹಿರಿಯ ಪ್ರಾಥಮಿಕ ಶಾಲೆದು ಸದಸ್ಯರು ಮೇಡಮ್. SDMC ಸದಸ್ಯ. ಹೌದು ಮೇಡಮ್ ರೀ. ಈಗಾಗಲೇ ನೀವು ಕೇಳೋದಿದು ಒಳ್ಳೆಯದು ಅದರ ಸಂದೇಶ ಅದ ರೀ. ಯಾಕೆ ನಾನೇ
ಪತ್ರಿಕಾ ವರದಿ ಮಾಡಬೇಕಂತ ನಾವು ಮಾಡಿದ್ರಿ ಮೇಡಮ್ ರೀ. ಯಾಕಂತಂದ್ರೆ ಇದು ನನಗೆ ಭಾಳ ಸಂತೋಷ ಅದ ರೀ. ಈಗಾಗಲೇ ಏನಪ್ಪ ಅಂತಂದ್ರೆ ಅಡಿಷನಲ್ DC ಸಾಹೇಬ್ರ ಬಂದಿದ್ದಾರೆ, ಬಟ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ ರೀ. ನನ್ನ ಹತ್ರ ದಾಖಲೆ ಫೋಟೋ ಎಲ್ಲ GPS ಫೋಟೋ ನಾನು ನಿಮಗೆ ಕಳಿಸ್ತೀನಿ ರೀ. ಆಮೇಲೆ ಶೌಚಾಲಯ ಸಮಸ್ಯೆ ಅದ ರೀ. ಶಾಲೆಗಳು ಏನದಲ್ರಿ ಬಿದ್ದು ಹೋಗೋದು ನಾನು ಕಣ್ಣಾರೆ ಕಂಡೀನಿ ಮೇಡಮ್. ಯಾಕಂದ್ರೆ ಒಬ್ಬ SDMC ಸದಸ್ಯನಾಗಿ ನನ್ನ ಕರ್ತವ್ಯ ನಾನು ಏನು ದಿನಂಪ್ರತಿದಿನ 10 ಗಂಟೆ ಆಯ್ತಪ್ಪ ಅಂತಂದ್ರೆ ನಾನು ಶಾಲೆಗೆ ಹೋಗಿ ಎಲ್ಲ ಕೋಣೆಗಳು ತಿರುಗ್ತೀನಿ ರೀ. ಕಸ ಗುಡಿಸಿರಲ್ಲ ನೋಡ್ತೀನಿ, ಮೇಲುಗಡೆ ಚಾವಣಿ ಏನಪ್ಪ ಅಂತಂದ್ರೆ ಅದು ಸರಿಯಾದ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಅದೆಲ್ಲ ನೋಡ್ತೀನಿ ರೀ. ನಾನು ಶಿಕ್ಷಕರ ಕ್ಲಾಸ್ ಟೀಚರ್ ಗಮನಕ್ಕೆ ತಂದು, ಸರ್ ಇದು ಅಲ್ಲಿ ಬೆರಕು ಬಿಟ್ಟದ, ಅದು ಮಕ್ಕಳು ತಲೆ ಮೇಲೆ ಬೀಳೋ ಸಂಭವ ಅದ, ದಯಮಾಡಿ ಸರ್ ಆ ರೂಮ್ ಚೇಂಜ್ ಮಾಡಿರಿ. ನಾನೇ ಎಷ್ಟೋ ಸಾರಿ ಮಕ್ಕಳ ರೂಮ್ ಚೇಂಜ್ ಮಾಡ್ಸೋಕೆ ಹಚ್ಚೀನಿ ರೀ. ಇನ್ನೊಂದು ಆ ಹಿಂದ್ಗಡೆ ಬಿದ್ದಿದ್ದು ಏನಪ್ಪ ಅಂತಂದ್ರೆ ಅದು ನಾವು ಪಂಚಾಯತಿಯ ಅಧ್ಯಕ್ಷರ ಗಮನಕ್ಕೂ ತಂದೇವ್ರಿ, MLA ಸಾಹೇಬ್ರ ಗಮನಕ್ಕೂ ತಂದೇವ್ರಿ. ನಮ್ಮದು ಹಳೆ HM ಸರ್ ಕೃಷಿಯಾದ ಸರ್ ಇದ್ದಾರೆ ರೀ, ಅವಾಗೂ ಲೆಟ್ರ್ ಮಾಡಿದ್ದಾರೆ. ಇವಾಗ ನಮ್ಮ ಸಿದ್ದಾರಾಮ್ ಸರ್ ಬಂದಾರ, ಇವಾಗೂ ಲೆಟ್ರ್ ಮಾಡ್ಯಾರ. ನಾನು BO ಮೇಡಮ್ ಹತ್ರ ಕೇಳಿದ್ರಿ, ಮೇಡಮ್ ರೀ ಲಿಸ್ಟ್ದಲ್ಲಿ ನಮ್ಮ ಹೆಸರು ಬಡವ್ರಿಗೆ ಶಾಲೆ ಹೆಸರು ಇಲ್ಲ ಅಂತಲ್ಲ, ಎಲ್ಲ ಅದು ನಮ್ದು ಯಾಕಿಲ್ಲ ರೀ ಮೇಡಮ್, ಅವ್ರು ಡೆಮೊಲೇಷನ್ ಮಾಡಬೇಕು, ಕಟ್ಟಡ ಮಾಡಬೇಕು. ಹಿಂದೆ ಏನಪ್ಪ ಅಂದ್ರೆ ಪೂರ್ತಿ ಎಲ್ಲ ಹೊರಸದ ಮೇಡಮ್ ರೀ. ಇದು ಮಕ್ಕಳದು ಏನಪ್ಪ ಅಂತಂದ್ರೆ ಭಾಳ ಈ ನಾಳೆಗೆ ಯಾರು ಹೊಣೆಗಾರ ಇದಕ್ಕೆ ಮೇಡಮ್ ರೀ. ನಾನೆಲ್ಲ BO ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡೀನಿ. HM ಸರ್ ಅಂತ ಏನು ಮೇಡಮ್ ರೀ ನಾವು ಲೆಟ್ರ್ ಕೊಟ್ಟೇ ಕೊಡ್ತೀವಿ. BO ಅವ್ರು ಏನಂತಾರೆ? BO ಮೇಡಮ್ ಅದ ರೀ, ಲಿಸ್ಟ್ ಅದ ರೀ, ಬರ್ತದ ರೀ, ಇದೇ ಹೇಳ್ಯಾರಿ ಮೇಡಮ್ ರೀ. ಈಗ ಬರ್ತದ್ರಿ ಅದರಿ ಅಂತ ಹೇಳೋದ್ರದಾಗ ಏನಾದರೂ ಅನಾಹುತ ಆಯ್ತು ಅಂದ್ರೆ ಜವಾಬ್ದಾರಿ ಯಾರು ಅದಕ್ಕೆ? ಅದನ್ನೇ ಹೇಳಿದ್ರಿ ಮೇಡಮ್. ನಮ್ಮಲ್ಲಿ ದಾಖಲೆ ಅವ್ರು ನಮ್ಮ ಶಿಕ್ಷಕರ ಜೋಡಿ ನಾನು ಗಮನಕ್ಕೆ ತಂದ್ರಿ. ನಾನು ನಮ್ಮ ಇವ್ರು ಯಾರು ಉಸ್ತುವಾರಿ ನಮ್ಮ ಮಂತ್ರಿಗಳು ಅದರಲ್ರಿ, ನಮ್ಮ ಅಜಯ್ ಸಿಂಗ್ ಸಾಹೇಬ್ರಿ, ಅವ್ರ ಹತ್ರ ಏನಪ್ಪ ಅಂದ್ರೆ ಇನ್ನೊಂದು ಲೆಟ್ರ್ ಮಾಡ್ಕೊಂಡು SDMC ಕಡೆಯಿಂದ ಮನವಿ ಮಾಡ್ಕೋಬೇಕಂತ ನಾನು ಹೋಗಿದ್ರಿ. ಈಗಾಗಲೇ ಅವ್ರ ಗಮನಕ್ಕೂ ಹೋಗ್ಯಾರಂತ್ರಿ. ನಮ್ಮದು ಆದಷ್ಟು ಬೇಗ ಆದ್ರೆ ಒಳ್ಳೆಯದ್ರಿ, ಇನ್ನೂ ಲೇಟ್ ಆದ್ರೆ ಮಕ್ಕಳಿಗೆ ಅನಾಹುತ ಆಗೋದಂತ ಖಚಿತ ಮೇಡಮ್ ರೀ. ನಮ್ಮ ಅಧ್ಯಕ್ಷರು ನಾವು ಕೂಡಿ ನಮ್ಮ HM ಸರ್ ಗಮನಕ್ಕೆ ತಂದೇವ್ರಿ. ಸರ್ ಇದನ್ನು ಯಾರು ಹ್ಯಾಂಡಲ್ ತೊಗೊಂಡ್ರೆ ನೋಡ್ರಿ ಮೇಡಮ್ ರೀ, ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಅದು ಡೆಮೊಲೇಷನ್ ಮಾಡ್ಬೇಕಾಗ್ಯದ, ಕಟ್ಟಡ ಯೂಸ್ ಮಾಡ್ಬೇಕು, ಡೆಮೊಲೇಷನ್ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ. ಅದು ಒಬ್ರು ಯಾರೋ ಮಾಡಿದ್ರು ಒಳಗೆ ಸಾಮಾನು ಇಟ್ಟು ಅದಕ್ಕೆ ಕೀಲಿ ಹೊಡಿಬೇಡ ಅಂತ ಹೇಳ್ತಾರೆ, ನಮ್ಮ ಸಾಮಾನು ಅದ ಅಂತ ಹೇಳ್ತಾರೆ. ಕಟ್ಟಡ ನೋಡಿದ್ರೆ ಅದು ಸುಮಾರು 15-20 ವರ್ಷ ಆಗ್ಯದ ರೀ. ಅದು ಇನ್ನೂ ಏನಪ್ಪ ಅಂತಂದ್ರೆ ಅದು ಅಲ್ಲಿ ಯಾರು ನಾವು ಹ್ಯಾಂಡಲ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದು ಹ್ಯಾಂಗೆ ಯೂಸ್ ಮಾಡ್ಕೊಳ್ಳೋದು ಮೇಡಮ್? ಈಗಾಗಲೇ ಅದು ಬೀಳಕ್ಕಾಗ್ಯದ್ರ. ಅದು ಮಹಿಳೆಯರು ಶಿಕ್ಷಕರು ಅದಲ್ರಿ, ನಾವು ಅವ್ರಿಗೆ ಏನಪ್ಪ ಅಂದ್ರೆ ಶೌಚಾಲಯ ಇಲ್ರಿ ರೀ. ಶಾಲೆ ಏನಪ್ಪ ಅಂತಂದ್ರೆ ಡೆಮೊಲೇಷನ್ ಆಗ್ಬೇಕ್ರಿ. ಮಕ್ಕಳು ಏನಪ್ಪ ಅಂತಂದ್ರೆ ಮುಂದಾಗ ಅನಾಹುತ ತಪ್ಪಿಸ್ಬೇಕು, ಮೇಲೆ ಶೌಚಾಲಯ ಆಗಬೇಕು. ನೀರಿಂದ ಏನಪ್ಪ ಅಂತಂದ್ರೆ ಇನ್ನೂ ಕೆಲವೊಂದು ಬೇಗ ಅದು ಗುಮ್ಮಿ ಮಾಡಬೇಕು. ನನ್ನ ಹತ್ರ ಫೋಟೋಗಳು ಅದ ಮೇಡಮ್. ನಾನು SDMC ಸದಸ್ಯನಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು, ಅಲ್ಲಿ ಮಳೆ ಬರ್ತಂತ ನಮ್ಗೆ ಆದಷ್ಟು ಬೇಗ ಇನ್ನೂ 1 ತಿಂಗಳು ಏನಪ್ಪ ಅಂದ್ರೆ ಇವೆಲ್ಲ ಆದ್ರೆ ನಮ್ಮ ಭಾಳ ತುಂಬ ಒಳ್ಳೆಯದು ಅಂತೇಳಿ ಶಾಸಕರಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತೇವೆ. ಅಧ್ಯಕ್ಷರು ಎಲ್ಲ ಫೋರ್ಸ್ ಮಾಡಿ ಕೊಡ್ತಲ್ಲ, ಮತ್ತು ಶಾಸಕರ ಗಮನಕ್ಕೂ ಹೋಗ್ಯಾರ ಸರ್. ಈಗ ಅವ್ರಿಗೆ ಕೊಠಡಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊಠಡಿ ಕಡಿಮೆ ಅದಾವ ಅನ್ನೋ ಕಾರಣಕ್ಕಾಗಿ ಮಕ್ಕಳ ಪಾಠಕ್ಕಾಗಿ ಅವ್ರು ಯೂಸ್ ಮಾಡ್ಕೋತಾ ಇದ್ದಾರೆ. ಒಂದು ವೇಳೆ ಅದು ಕುಸಿದು ಬಿತ್ತು ಅಂತಂದ್ರೆ ಅನಾಹುತ ಆಗ್ಬೋದು, ಯಾರಿಗಾಗುತ್ತೆ? ಅದು ಪೈಲೆ ಟಿವಿಯಾಗೆಲ್ಲ ಬಂದಿರೋ ಸಲ ಮತ್ತೆ ಏನೂ ಆಗಿಲ್ಲಲ್ಲ ಸರ್? ಏನು ಎಷ್ಟು ದಿನ ಆಯ್ತು ಸರ್? ಇದು 6-7 ತಿಂಗಳ ದಿನ ಆಯ್ತು, 1 ವರ್ಷ ಐತಿಲ್ಲ ಇದು. ಇದು 1 ವರ್ಷ ಆದ್ರೂ ಏನು ಮಾಡಿಲ್ರಿ. ಮತ್ತು ಇವರು ಬಂದಿರೋರು ಎಲ್ಲ ಇದಕ್ಕೆ ಹೋಗ್ಯದ್ರಿ, ಅದು DC ಆಫೀಸ್ ತನಕ ಹೋಗ್ಯದ್ರಿ, ಪೇಪರ್ದಾಗ ಟಿವಿಯಾಗೆಲ್ಲ ಬಂದ್ರು ಇನ್ನೂ ಏನೋ ಅದ್ರ ಬಗ್ಗೆ ಕ್ರಮ ಏನೋ ಯಾವ ಅಧಿಕಾರಿ ಬಂದು ಏನೂ ಮಾಡಿಲ್ಲ ಅಷ್ಟು. ಅದೇ ಯಾವ ರೀತಿಯಾಗಿ ವ್ಯವಸ್ಥೆ ಅದೇ ರೀತಿಯಾಗಿ ಅದೇ ಕಂಟಿನ್ಯೂ ಮಾಡ್ಯಾರ. ಅದೇ ನಾಳೆ ದೊಡ್ಡ ಪ್ರಾಬ್ಲಮ್ ಆಗ್ತಾರೆ, ಏನು ರೈತರು ಬಡವರಿಗೆ ನಮ್ಮ ಮಕ್ಕಳು ಅದೇ ಸರಿ ಕಲಿತಾವ್ರಿ. ಅಲ್ರಿ ನಿಮ್ಮ SDMC ಸದಸ್ಯರು ನೀವು ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಇದು ಮಾಡ್ಬೇಕು. ಮಾಡಿದೇವ್ರಿ, 2-3 ಗಮನ ಕೊಡ್ತಾರೆ. ಕೊಟ್ಟಿದ್ದೇವ್ರಿ. ಒಂದ್ಸಲ SDMC ಮೀಟಿಂಗ್ ಮಾಡಿ ಮತ್ತೆ ಏನೋ ಮುಂದೆ ಅವ್ರು ಏನು ಕೆಲಸನೇ ಮಾಡಿದ್ರು. ಈಗ ಎಷ್ಟು ಸಾರಿ ಅರ್ಜಿ ಕೊಡ್ತಾ ಇದ್ರಿ ಸರ್ ನೀವು SDMC ಸದಸ್ಯರಾಗಿ? ನಿಮ್ಮ ಅಧ್ಯಕ್ಷರಾಗಿರ್ಬೋದು, ಎಷ್ಟು ಬಾರಿ ಅರ್ಜಿ ಕೊಟ್ಟಿದ್ರಿ? ಅಧ್ಯಕ್ಷ ಒಂದ್ಸಲ ಕೊಟ್ಟಿದ್ದೀವಿ ನೋಡ್ರಿ, ಫಸ್ಟ್ ಬರೀ 1 ಬಾರಿ ಕೊಟ್ಟು. ಈಗ ನಮ್ಮ ವಾಹಿನಿ ಮೂಲಕ ಏನು ಹೇಳಕ್ ಇಷ್ಟಪಡ್ತೀರಿ? ಶಾಸಕರಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಏನು ಹೇಳಕ್ ಇಷ್ಟಪಡ್ತೀರಿ? ಏನಿಲ್ರಿ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರದ ಕ್ರಮ ತಗೊಂಡು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸರಿಯಾಗಿ ಸ್ಕೂಲ್ ಕಟ್ಕೊಟ್ರು ಸರಿಯಾಗಿ ಆಗ್ತದೆ. ಅಫ್ಜಲ್ಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಈರಣ್ಣ ಕೌಲ್ಗಿಯವರು ಮತ್ತು ತಾಲೂಕಿನ ದಂಡಾಧಿಕಾರಿಗಳಂತ ಸಂಜಯ್ ಕುಮಾರ್ ದಾಸರು ಈ ಸ್ಕೂಲ್ ಬಗ್ಗೆ ಗಮನ ಹರಿಸಿ ಅಫ್ಜಲ್ಪುರ ತಾಲೂಕಿನ ಜನಪ್ರಿಯ ಶಾಸಕರ ಗಮನಕ್ಕೆ ತರತಕ್ಕಂತ ಕೆಲಸ ಮಾಡ್ಲಿ ಮತ್ತು ಇದನ್ನು ಹೆಚ್ಚಿನ ಮುತುವರ್ಜಿ ವಹಿಸಿ ಅಫ್ಜಲ್ಪುರ ತಾಲೂಕಿನ ಶಿಕ್ಷಣ ಪ್ರೇಮಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಜನಪ್ರಿಯ ಶಾಸಕರು MI ಪಾಟೀಲ್ ಅವರು ಈ ಸ್ಕೂಲ್ ಬಗ್ಗೆ ಗಮನ ಹರಿಸಿ ಆ ಸ್ಕೂಲಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ವ್ಯವಸ್ಥಿತವಾದ ಕೊಠಡಿ ಮತ್ತು ಆ ಸ್ಕೂಲಲ್ಲಿ ಪಾಠ ಬೋಧನೆ ಮಾಡತಕ್ಕಂಥ ಶಿಕ್ಷಕಿಯರಿಗೆ ವ್ಯವಸ್ಥಿತವಾದ ಶೌಚಾಲಯ ನಿರ್ಮಾಣ ಮಾಡಿಕೊಡುವಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಕಾಮಗಾರಿ ಮಾಡಲಿ ಅನ್ನೋದೇ ಉದಂತ ನ್ಯೂಸ್ನ ಕಳಕಳಿ.